ಈ ಮೀನ್ ಫ್ರೈ ನೀವೇನಾದ್ರೂ ಟ್ರೈ ಮಾಡಿದ್ರೆ ಫಿದಾ ಆಗೋದಂತೂ ಗ್ಯಾರಂಟಿ ಗುರುವೆ. ನೋಡಿ ಎಷ್ಟು ಡಿಲಿಷಿಯಸ್ ಆಗಿದೆ ಅಂತ. ಅದಕ್ಕಾಗಿ ಒಂದು ಪ್ಯಾನ್ ಬಿಸಿ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸ್ಪ್ಲಿಟ್ ಮಾಡಿ ಉಪ್ಪು ಚಿಲ್ಲಿ ಹಾಗೂ ಅರಿಶಿನ ಹಚ್ಚಿರುವಂತ ಮೀನ್ ಹಾಕಿ ಫ್ರೈ ಮಾಡಬೇಕು. ಅರ್ಧ ಬೆಂದ್ರೆ ಸಾಕು, ಒಂದ್ 5 ರಿಂದ 6 ನಿಮಿಷ ಸಾಕಾಗುತ್ತೆ ಎರಡು ಸೈಡ್ ಬೇಯೋದಿಕ್ಕೆ. ಇದು ಆಕ್ಚುಲಿ ಕರಿಮೀನ್ ಅಥವಾ ಪರ್ಲ್ ಸ್ಪಾಟ್ ಅನ್ನೋ ಒಂದು ಫಿಶ್ ಇಂದ ಮಾಡೋದು. ಬಟ್ ಯಾವ ಫಿಶ್ ಬೇಕಾದ್ರೂ ಯೂಸ್ ಮಾಡಬಹುದು. ನಾನು ಬಂಗುಡೆ ಅಥವಾ ಬಾಂಗ್ಡಾ ಯೂಸ್ ಮಾಡ್ತಿದ್ದೀನಿ. ಈಗ ಇದನ್ನ ಸೈಡ್ ಇಟ್ಟು ಇನ್ನೊಂದು ಬಾಣ್ಲಿಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಅದರಲ್ಲಿ ಸಣ್ಣದಾಗಿ ಹೆಚ್ಚಿರೋ ಒಂದು ದೊಡ್ಡ ಈರುಳ್ಳಿ ಹಾಗೂ 15 ರಿಂದ 20 ಸಾಂಬಾರ್ ಈರುಳ್ಳಿ ಹಾಕಿ ಬಾಡಿಸ್ಕೋಬೇಕು. ನಂತರ ಕ್ರಶ್ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸು ಸೇರಿಸಿ ಆಮೇಲೆ ಈ ಪುಡಿಗಳು ಸೇರಿಸಬೇಕು. ಇದೇನು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ. ಕೊನೆಯದಾಗಿ ಟೊಮೆಟೊ ಹಾಕಿ ಅದು ಬೇಯೋಷ್ಟರಲ್ಲಿ ಒಂದು ದೊಡ್ಡ ಬಾಳೆ ಎಲೆ ತಗೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. 1 ನಿಮಿಷ ಸಾಕಾಗುತ್ತೆ. ಈಗ ಮಸಾಲೆಗೆ ಸ್ವಲ್ಪ ಕರಿಬೇವು ಹಾಗೂ ಉಪ್ಪು ಸೇರಿಸಿದ್ರೆ ರೆಡಿ. ಬೇಕಿದ್ರೆ ಒಂಚೂರು ತೆಂಗಿನ ಹಾಲು ಕೂಡ ಹಾಕೋಬಹುದು. ನಂತರ ಬಾಡಿಸಿರುವಂತಹ ಎಲೆಯ ಮಧ್ಯಭಾಗದಲ್ಲಿ ಮಸಾಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಅದ್ರ ಮೇಲೆ ಅರ್ಧ ಬೆಂದಿರುವಂತ ಮೀನ್ ಇಟ್ಟು ಅದ್ಮೇಲೆ ಮತ್ತೆ ಮಸಾಲ ಹಾಕಿ ಈಗ ಅದು 2 ಕೈಯಿಂದ ಫೋಲ್ಡ್ ಮಾಡಿ ಟೈಟ್ ಆಗಿ ಕ್ಲೋಸ್ ಮಾಡಬೇಕು. ಪಾರ್ಸಲ್ ಮಾಡೋ ತರ ಮೇಲೆ ಕೆಳಗೆ ಈ ರೀತಿ ಫೋಲ್ಡ್ ಮಾಡಬೇಕು. ಬಾಳೆ ಎಲೆ ಬಾಡಿಸಿಲ್ಲ ಅಂದ್ರೆ ಫೋಲ್ಡ್ ಮಾಡ್ಬೇಕಾದ್ರೆ ಅದು ಕಟ್ ಆಗ್ಬಿಡುತ್ತೆ. ಇದೀಗ ಇನ್ನೊಂದು ಚಿಕ್ಕ ಎಲೆ ಒಳಗಿಟ್ಟು 2 ಸೈಡ್ ಬರೋ ತರ ಕ್ಲೋಸ್ ಮಾಡಬೇಕು. ಆಮೇಲೆ ಒಂದು ದಾರ ತಗೊಂಡು ಈ ರೀತಿ ಅದನ್ನು ಕಟ್ಟಬೇಕು. ನಂತರ ತವಾ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ನಾವು ಮಾಡಿದಂತ ಫಿಶ್ ಪಾರ್ಸಲ್ ಇಟ್ಟು ಒಂದು 10 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಅಂದ್ರೆ ಹೊರಗಡೆ ಇರೋ ಎಲೆ ರೋಸ್ಟ್ ಆಗ್ಬೇಕು, ಅವಾಗ ಅದು ರೆಡಿ ಅಂತ ಅರ್ಥ. ಈ ಫ್ರೈ ಮಾಡೋದು ರೋಸ್ಟ್ ಮಾಡೋದು ಎಲ್ಲಾನು ಮೀಡಿಯಂ ಫ್ಲೇಮ್ ನಲ್ಲೇ ಮಾಡಬೇಕು. ಇದು ಕೇರಳದ ಒಂದು ಸ್ಪೆಷಲ್ ಮೀನ್ ಫ್ರೈ. ಇದಕ್ಕೆ ಮೀನ್ ಪೊಳ್ಳಿಚ್ಚದು ಅಂತಾರೆ. ತುಂಬಾ ಜನ ಇದು ತಪ್ಪಾಗಿ ಹೇಳ್ತಾರೆ, ಪೊಳ್ಳಿಚ್ಚು ಪೊಳ್ಳಿಚ್ಚಟ್ಟು ಅಂತ ಏನೇನೋ ಹೇಳ್ತಾರೆ. ಬಟ್ ಆಕ್ಚುಲಿ ಪೊಳ್ಳಿಚ್ಚದು ಅಂತ ಹೇಳ್ತಾರೆ. ಅಂದ್ರೆ ಸುಟ್ಟಿರೋದು ಅಂತ ಕನ್ನಡದಲ್ಲಿ ಅರ್ಥ. ಲಿಟ್ರಲಿ ಸುಡೋದಲ್ಲ. ಈ ಕುಕಿಂಗ್ ಮೆಥಡ್ ಹಾಗಂತಾರೆ ಅಷ್ಟೇ. ಈ ಎಲೆ ಓಪನ್ ಮಾಡ್ಬೇಕಾದ್ರೆ ಬರೋ ಸುವಾಸನೆ ಇದೆಯಲ್ಲ ಗುರು, ಬೇರೆ ಲೆವೆಲ್ ಅನ್ಕೊಳ್ಳಿ. ಈ ಸ್ಪೈಸಸ್ ಫ್ಲೇವರ್ಸ್ ಎಲ್ಲ ಇನ್ಫ್ಯೂಸ್ ಆಗಿ ಸಖತ್ ಡಿಲಿಷಿಯಸ್ ಹಾಗೂ ಜ್ಯೂಸಿ ಆಗಿರುತ್ತೆ. ಇದು ಅನ್ನದ ಜೊತೆ ಇರಬಹುದು, ಇಲ್ಲ ಮದ್ಯಪಾನ ಮಾಡ್ಬೇಕಾದ್ರೆ ಇರಬಹುದು. ಒಂದು ಅದ್ಭುತವಾದ ಸೈಡ್ ಡಿಶ್ ಇದು. ಸೊ ಖಂಡಿತ ಟ್ರೈ ಮಾಡಿ.